ನಂಬಿಕೆಯ ಎಣ್ಣೆ ಎಂಬ ವಿಷಯದಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಕಾರು ತಯಾರಿಸಲು ಸುಮಾರು 20,000 ಭಾಗಗಳು ಬೇಕು. ಹಾಗಾದರೆ ವಿಮಾನಕ್ಕೆ ಎಷ್ಟು ಭಾಗಗಳ ಅಗತ್ಯವಿದೆ? ಬೋಯಿಂಗ್ 747 ಎಂಬ ಪ್ರಯಾಣಿಕ ವಿಮಾನವನ್ನು ತಯಾರಿಸಲು ಸುಮಾರು 4.5 ದಶಲಕ್ಷ ಭಾಗಗಳು ಅಗತ್ಯವಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಮಾನವ ದೇಹದ ವಿಷಯವೇನು? ವಯಸ್ಕರ ದೇಹವನ್ನು ರೂಪಿಸಲು ಸುಮಾರು 100 ಲಕ್ಷ ಕೋಟಿ ಜೀವಕೋಶಗಳು ಅಗತ್ಯವಿದೆ. ಹಾಗಾದರೆ ಒಂದು ಜೀವಕೋಶ ರಚಿಸಲು ಎಷ್ಟು ಭಾಗಗಳು ಬೇಕು? ಕಳೆದ ಬಾರಿ ನಾವು ಇದರ ಕುರಿತು ವಿಡಿಯೋ ನೋಡಿದೆವು. ಒಂದು ಜೀವಕೋಶ ರಚಿಸಲು ಸುಮಾರು 10 ಶತಕೋಟಿ ಭಾಗಗಳು ಅಗತ್ಯವಿದೆ ಎಂದು ಹೇಳಲಾಗಿದೆ. ಮಾನವನ ದೇಹವು 100 ಲಕ್ಷ ಕೋಟಿ ಜೀವಕೋಶಗಳಿಂದ ಕೂಡಿದ್ದು, ಪ್ರತಿ ಜೀವಕೋಶದಲ್ಲಿ 10 ಶತಕೋಟಿ ಭಾಗಗಳಿವೆ. ಇದು ಅದ್ಭುತವಲ್ಲವೇ? ನೀವು ಆಕಸ್ಮಿಕವಾಗಿ ಸೃಷ್ಟಿಯಾದವರಲ್ಲ. ನೀವು ನಿಜವಾಗಿಯೂ ಅಮೂಲ್ಯರು. ಈ ಲೋಕದಲ್ಲಿ ಜನಿಸಿದ ಯಾರೊಬ್ಬರೂ ಮೌಲ್ಯಹೀನರಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. 1,000 ಅಥವಾ 10,000 ವಿಮಾನಗಳು ಸಹ ಮನುಷ್ಯರು ಹೊಂದಿರುವ ಭಾಗಗಳ ಸಂಖ್ಯೆಯನ್ನು ತಲುಪಲು ಸಾಧ್ಯವಿಲ್ಲ. ದೇವರು ನಮ್ಮ ಮಾನವನ ದೇಹಗಳನ್ನು ಅಂತಹ ನಿಗೂಢ ರೀತಿಯಲ್ಲಿ ಸೃಷ್ಟಿಸಿದರು. ಈ ನಿಗೂಢ ಮಾನವನ ದೇಹದಲ್ಲಿ ಈ ಲೋಕದ ಜನರು ಗ್ರಹಿಸಲಾಗದ ಆತ್ಮಿಕ ಲೋಕದ ವಿಷಯಗಳನ್ನು ಸಹ ಅಳವಡಿಸಿಕೊಳ್ಳಬಲ್ಲ ಅದ್ಭುತ ವ್ಯವಸ್ಥೆ ಇದೆ. ಇಂದು ಈಗ ಉಳಿದೆಲ್ಲ ವಿಷಯಗಳನ್ನು ಬದಿಗಿಟ್ಟು ನಂಬಿಕೆಯ ಕುರಿತ ಭಾಗವನ್ನು ನೋಡೋಣ. ನಂಬಿಕೆಯು ಅದೃಶ್ಯ ಲೋಕದ್ದಾಗಿದೆ. ನಂಬಿಕೆಯು ಅದೃಶ್ಯ ಲೋಕಕ್ಕೆ ಸಂಬಂಧಿಸಿದ್ದರೂ ಅದು ಗೋಚರ ಲೋಕವನ್ನು ಬದಲಾಯಿಸಬಹುದು. ನಂಬಿಕೆಯ ಮೂಲಕ ಯಾವ ಬದಲಾವಣೆಗಳು ಸಂಭವಿಸುತ್ತವೆಂದು ನೋಡೋಣ. ನಾವು ನಂಬಿಕೆ ಹೊಂದಿದಾಗ ನಾವು ಜೀವಿಸುವ ಈ ಲೋಕ ಮತ್ತು ನಮ್ಮ ಸುತ್ತಮುತ್ತಲಿನವುಗಳು ಕ್ರಮೇಣ ಬದಲಾಗುತ್ತವೆ. ಅವು ಕ್ರಮೇಣ ದೇವರ ಲೋಕವಾಗಿ ಬದಲಾಗಲು ಆರಂಭಿಸುತ್ತವೆ. ಇಂದು ಈ ವಿಷಯವನ್ನು ಅರ್ಥಮಾಡಿಕೊಳ್ಳೋಣ. ನಂಬಿಕೆಯ ವಿಷಯದಲ್ಲಿ 10 ಕನ್ಯೆಯರ ಸಾಮತಿಯಲ್ಲಿ 5 ಬುದ್ಧಿವಂತ ಕನ್ಯೆಯರು ಮತ್ತು 5 ಬುದ್ಧಿಯಿಲ್ಲದ ಕನ್ಯೆಯರ ವಿಷಯವನ್ನು ನಾವು ನೋಡಬಹುದು. ಈ ಚಿತ್ರದಲ್ಲಿ ಬುದ್ಧಿವಂತ ಕನ್ಯೆಯರು ಎಣ್ಣೆ ಖರೀದಿಸುವುದನ್ನು ನೀವು ನೋಡಬಹುದು. ಎಣ್ಣೆ ನಂಬಿಕೆಯನ್ನು ಸೂಚಿಸುತ್ತದೆ. ದೇವರು ಮಾನವನ ದೇಹವನ್ನು ಸೃಷ್ಟಿಸಿದಾಗ ಅವರು ಪ್ರತಿಯೊಂದು ಜೀವಕೋಶವನ್ನು ಸುಮಾರು 10 ಶತಕೋಟಿ ಭಾಗಗಳಿಂದ ಮತ್ತು ಇಡೀ ಮಾನವನ ದೇಹವನ್ನು 100 ಲಕ್ಷ ಕೋಟಿ ಜೀವಕೋಶಗಳಿಂದ ರೂಪಿಸಿದರು. ಇದು ನಿಜಕ್ಕೂ ಅದ್ಭುತವಾಗಿದೆ. ನಾನು ಆ ವಿಷಯವನ್ನು ವಿಡಿಯೋ ಮೂಲಕ ನೋಡಿದಾಗ, ಅದ್ಭುತ, ನಮ್ಮ ದೇಹವು ಹೀಗೆ ರಚನೆಯಾಗಿದೆ ಎಂದು ನನಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲದೆ ಪರಲೋಕದ ಮಕ್ಕಳಾದ ನಮ್ಮೊಳಗೆ ದೇವರು ಏನನ್ನು ನೆಟ್ಟಿದ್ದಾರೆ? ಯೆರೆಮೀಯನು ಅಧ್ಯಾಯ 31 ವಚನ 31ರ ಪ್ರಕಾರ ದೇವರು ನೆಟ್ಟ ಒಂದು ವಿಷಯವಿದೆ. ಅದೇನು? ದೇವರು ನಮ್ಮ ಹೃದಯಗಳಲ್ಲಿ ಹೊಸ ಒಡಂಬಡಿಕೆಯನ್ನು ನೆಡುವುದಾಗಿ ಹೇಳಿದರು. ತಮ್ಮ ಹೃದಯದಲ್ಲಿ ಹೊಸ ಒಡಂಬಡಿಕೆಯನ್ನು ಹೊಂದಿರುವ ಜನರು ವಿಭಿನ್ನರು. ಎಷ್ಟಾದರೂ ಪರಲೋಕದ ಮಕ್ಕಳಾದ ನಮ್ಮೊಳಗೆ ಹೊಸ ಒಡಂಬಡಿಕೆಯ ಸತ್ಯವನ್ನು ಕೇಳಿದಾಗ ಪ್ರತಿಕ್ರಿಯಿಸುವಂಥದ್ದು ಯಾವುದೇ ವಿಷಯವಿದೆ. ಈ ಕಾರಣದಿಂದಲೇ ದೇವರು ನಮಗೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಪ್ರಕಟಿಪಡಿಸಲು ಹೇಳಿದರು. ಪರಲೋಕದ ಮಕ್ಕಳು ಈ ಸಂದೇಶವನ್ನು ಕೇಳಿದರೆ ಅವರು ಪ್ರತಿಕ್ರಿಯಿಸುತ್ತಾರೆ. ಎಷ್ಟಾದರೂ ಪರಲೋಕದ ಮಕ್ಕಳಲ್ಲದ ಜನರು ಅದನ್ನು ಕೇಳಿದರೂ ಕೇಳದವರಂತೆಯೇ ಇರುತ್ತಾರೆ. ಹಿಂದೆ ನಿಮಗೆ ವಿವರಿಸಿದಂತೆ ಕಡುಗತ್ತಲೆಯ ರಾತ್ರಿಯಲ್ಲೂ ಪಾರಿವಾಳಗಳು ತಮ್ಮ ಮನೆಯನ್ನು ನಿಖರವಾಗಿ ಹೇಗೆ ಕಂಡುಕೊಳ್ಳುತ್ತವೆ? ಪಾರಿವಾಳಗಳ ಮೆದುಳಿನಲ್ಲಿ ದೇವರು ಅಳವಡಿಸಿರುವ ಮ್ಯಾಗ್ನೆಟೈಟ್ ಕಾರಣವೆಂದು ಆಧುನಿಕ ವಿಜ್ಞಾನವು ಸಾಬೀತುಪಡಿಸುತ್ತದೆ. ಇಂದು ದೇವರು ಸೃಷ್ಟಿಸಿದ ಈ ಅತ್ಯುತ್ತಮ ಅದ್ಭುತ ವಿಶ್ವದಲ್ಲಿ ಪರಲೋಕ ತಾಯಿಯೊಂದಿಗೆ ಆರಾಧನೆಯನ್ನು ಮಾಡುವ ಮಹಿಮೆಯನ್ನು ನಾವು ಆನಂದಿಸುತ್ತೇವೆ. ನಾವು ಈ ದಿನವನ್ನು ನಮ್ಮ ಪವಿತ್ರ ಪರಲೋಕ ತಾಯಿಯೊಂದಿಗೆ ಎಂದಿಗೂ ಹಿಂತಿರುಗದ ಕಾಲದ ಹರಿವಿನಲ್ಲಿ ಕಳೆಯುತ್ತಿದ್ದೇವೆ.
ಈಗ 10 ಮಂದಿ ಕನ್ಯೆಯರ ಸಾಮ್ಯದ ಮೂಲಕ ನಾವು ಅನುಭವಿಸಿ ಗ್ರಹಿಸಬೇಕಾದ ನಂಬಿಕೆಯ ಲೋಕದ ಕುರಿತು ಪರಿಶೀಲಿಸೋಣ. 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ 5 ಮಂದಿ ನಂಬಿಕೆಯ ಎಣ್ಣೆಯನ್ನು ಸಾಕಷ್ಟು ಸಿದ್ಧಪಡಿಸಿಕೊಂಡರು. ಅವರು ಬುದ್ಧಿವಂತರು. ಆದರೆ 5 ಬುದ್ಧಿಯಿಲ್ಲದ ಕನ್ಯೆಯರು ಮೊದಲಿಂಗನು ಬರುವ ಸಮಯದವರೆಗೆ ಮಾತ್ರ ಬೇಕಾಗುವಷ್ಟು ಎಣ್ಣೆಯನ್ನು ಸಿದ್ಧಪಡಿಸಿಕೊಂಡರು. ಈ ಕಾರಣದಿಂದಲೇ ಮೊದಲಿಂಗನು ತಡವಾಗಿ ಬಂದಾಗ ಅವರ ಎಣ್ಣೆಯು ಸಾಲದೇ ಹೋಯಿತು. ನಾವು ಈ ಸಾಮತೆಯನ್ನು ಆತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಎಣ್ಣೆ ಸಿದ್ಧಪಡಿಸದ 5 ಬುದ್ಧಿಯಿಲ್ಲದ ಕನ್ಯೆಯರು ನಂಬಿಕೆಯಲ್ಲಿ ಕೊರತೆಯಿರುವ ವಿಶ್ವಾಸಿಗಳು ಮತ್ತು ಅಧಿಕವಾದ ಎಣ್ಣೆ ಸಿದ್ಧಪಡಿಸಿದ 5 ಬುದ್ಧಿವಂತ ಕನ್ಯೆಯರು ಹೆಚ್ಚು ನಂಬಿಕೆ ಹೊಂದಿರುವವರು. ನಂಬಿಕೆಯ ಎಣ್ಣೆಯಿಲ್ಲದೆ ನಾವು ನಮ್ಮ ದೀಪಗಳನ್ನು ಬೆಳಗಿಸಲು ಸಾಧ್ಯವಿಲ್ಲ ಅಥವಾ ಕತ್ತಲೆಯನ್ನು ದೂರ ಮಾಡಲು ಸಾಧ್ಯವಿಲ್ಲ. ನಮ್ಮಲ್ಲಿ ಸಾಕಷ್ಟು ನಂಬಿಕೆಯ ಎಣ್ಣೆ ಇದ್ದಾಗ ಮಾತ್ರ ನಾವು ಪರಲೋಕದ ಜನರಾಗಿ ದೇವರ ಸತ್ಯದ ಬೆಳಕನ್ನು ಪ್ರಕಾಶಮಾನವಾಗಿ ಪ್ರಕಾಶಿಸಬಹುದು. ಧರ್ಮೋಪದೇಶಕಾಂಡ ಅಧ್ಯಾಯ 8 ವಚನ 2ರಲ್ಲಿ ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ನಂಬಿಕೆ ಹೇಗಿದೆ ಎಂದು ತಿಳಿಯಲು ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆಂದು ಬರೆಯಲಾಗಿದೆ. ದೇವರು ನಮ್ಮ ನಂಬಿಕೆಯಲ್ಲಿ ಮಾತ್ರ ಆಸಕ್ತರಾಗಿದ್ದಾರೆ. ನಾವು ವಾಸಿಸುವ ಈ ಲೋಕವು ಬಾಹ್ಯ ಪರಿಸರದಿಂದ ಬದಲಾಗುವುದಿಲ್ಲ. ನಮ್ಮೊಳಗಿನ ನಂಬಿಕೆಗೆ ಅನುಗುಣವಾಗಿ ಬಾಹ್ಯ ಪರಿಸರ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತವೆ ಎಂಬುದನ್ನು ಸತ್ಯವೇದದ ಮೂಲಕ ತಿಳಿದುಕೊಳ್ಳೋಣ. ನಾವು ದೇವರಲ್ಲಿ ಬಲವಾದ ಸಂಪೂರ್ಣ ನಂಬಿಕೆಯನ್ನು ಏಕೆ ಹೊಂದಿರಬೇಕು ಎಂಬುದರ ಕಾರಣವನ್ನು ದೃಢಪಡಿಸಿಕೊಳ್ಳೋಣ. ಈ ಬೃಹತ್ ಪಟ್ಟಣವನ್ನು ನೋಡಿ. ಯೆಹೋಶುವನ ನಂಬಿಕೆಯು ಈ ಬೃಹತ್ ಯೆರಿಕೋ ಪಟ್ಟಣದ ಭವಿಷ್ಯವನ್ನು ಹೇಗೆ ಬದಲಾಯಿಸಿತು ಎಂಬುದನ್ನು ದಯವಿಟ್ಟು ಗಮನಿಸಿ. ಇಸ್ರಾಯೇಲ್ಯರು ಪ್ರತಿ ಕುಲದಿಂದ ಒಬ್ಬೊಬ್ಬರಂತೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ಉತ್ತಮ ನಂಬಿಕೆಯುಳ್ಳ 12 ಜನರನ್ನು ಆರಿಸಿಕೊಂಡರು. ಅವರನ್ನು ಕಾನಾನ್ ದೇಶವನ್ನು ಸಂಚರಿಸಿ ನೋಡಲು ಕಳುಹಿಸಿದರು. ದೇಶವನ್ನು ಸಂಚರಿಸಿ ನೋಡಿದ ನಂತರ ಆ ನಾಯಕರು ತಾವು ಕಂಡದ್ದನ್ನು ಇಸ್ರಾಯೇಲ್ಯರಿಗೂ ಮೋಶೆಗೂ ವಿವರಿಸಿದರು. ಅವರಲ್ಲಿ 10 ಮಂದಿ ಏನು ಹೇಳಿದರು? ಆ ಪಟ್ಟಣದ ನಿವಾಸಿಗಳು ದೈತ್ಯಾಕಾರದವರಾಗಿದ್ದು ಅವರ ಮುಂದೆ ನಾವು ಮಿಡತೆಗಳಂತಿದ್ದೇವೆ. ಈ ರೀತಿಯ ವರದಿಯು ಇಸ್ರಾಯೇಲ್ಯರೆಲ್ಲರಿಗೂ ತಲುಪಿತು. ಇಸ್ರಾಯೇಲ್ಯರ ನಂಬಿಕೆಯ ಎಣ್ಣೆಯು ಈಗಾಗಲೇ ಖಾಲಿಯಾಗುವ ಹಂತದಲ್ಲಿತ್ತು. ಆ ಗೂಢಚಾರರ ಮಾತುಗಳನ್ನು ಕೇಳಿದಾಗ ಅವರೆಲ್ಲರ ನಂಬಿಕೆಯ ಆತ್ಮಿಕ ಎಣ್ಣೆಯು ಬೇಗನೆ ಖಾಲಿಯಾಯಿತು. ಎಷ್ಟಾದರೂ ಯೆಹೋಶುವನು ಮತ್ತು ಕಾಲೇಬನು ಹೀಗೆ ಹೇಳಿದರು, ಅದು ನಿಜವಲ್ಲ, ಆ ಪಟ್ಟಣವನ್ನು ನಮಗೆ ಕೊಡುವುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಆ ಪಟ್ಟಣದ ಗಾತ್ರವಾಗಲಿ ಅಥವಾ ಅಲ್ಲಿನ ಜನರಾಗಲಿ ಸಮಸ್ಯೆಯಾಗಿರಲಿಲ್ಲ. ಅವರು ದೈತ್ಯರಿರಲಿ ಅಥವಾ ಅವರಿಗಿಂತ ದೊಡ್ಡವರಿರಲಿ, ನಾವು ಅವರನ್ನು ನುಂಗಿಬಿಡುವೆವು. ನಾವು ಚಿಂತಿಸಬೇಕಾಗಿಲ್ಲ. ದೇವರು ನಮ್ಮೊಂದಿಗಿದ್ದಾರೆ. ದೇವರು ನಮಗೆ ಸಹಾಯ ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಯೆಹೋಶುವ ಮತ್ತು ಕಾಲೇಬನು ಬಲವಾದ ದೃಢನಿಶ್ಚಯದೊಂದಿಗೆ ಮುಂದುವರೆದರು. ಎಷ್ಟಾದರೂ ಇಸ್ರಾಯೇಲ್ಯರೆಲ್ಲರೂ ಸತ್ಯತ್ವದ ಕುರಿತು ಮಾತ್ರ ಯೋಚಿಸಿದರು. ನಂಬಿಕೆಯ ವರದಿಯನ್ನು ನೀಡಿದ ಯೆಹೋಶುವ ಮತ್ತು ಕಾಲೇಬನಿಗೆ ಕಲೆಸೆಯಲು ಪ್ರಯತ್ನಿಸಿದರು. ಹಾಗಾಗಿ ದೇವರು ಅವರಿಗೆ ಅರಣ್ಯದಲ್ಲಿ ಏನು ಮಾಡಿದರು? ಅವರು ಹೇಳಿದಂತೆ ದೇವರು ಅವರನ್ನು ಕಾನಾನ್ ದೇಶಕ್ಕೆ ಪ್ರವೇಶಿಸದಂತೆ ಹೊರಗಿಟ್ಟರು. ದೇವರು, ಯೆರಿಕೋ ಪ್ರವೇಶಿಸಲು ನೀವು ಯೋಗ್ಯರಲ್ಲ, ನನ್ನ ಸೇವಕ ಕಾಲೇಬನ ಮನಸ್ಥಿತಿಯು ನಿಮಗಿಂತ ಬೇರೆಯಾಗಿದೆ. ಹಾಗಾಗಿ ಯೆಹೋಶುವನ ಮನಸ್ಥಿತಿ ಉತ್ತಮವಾಗಿದೆ ಎಂದು ಹೇಳಿದರು. ಅಂತಿಮವಾಗಿ ಇಸ್ರಾಯೇಲ್ಯರೆಲ್ಲರೂ ಅರಣ್ಯದಲ್ಲಿನ ತಮ್ಮ 40 ವರ್ಷಗಳ ಜೀವನದಲ್ಲಿ ನಾಶವಾದರು. ಮತ್ತು ಯೆಹೋಶುವ ಮತ್ತು ಕಾಲೇಬನಿಗೆ ಮಾತ್ರ ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸುವ ಅನುಮತಿಯನ್ನು ನೀಡಲಾಯಿತು. ಹೊರನೋಟಕ್ಕೆ ಆ ಪಟ್ಟಣವು ಜಯಿಸಲು ಸಾಧ್ಯವಾಗದ ಕೋಟೆಯಂತಿತ್ತು. ಅದು ವಾಸ್ತವವಾಗಿತ್ತು. ಎಷ್ಟಾದರೂ ನಂಬಿಕೆಯ ಲೋಕಕ್ಕೂ ವಾಸ್ತವದ ಲೋಕಕ್ಕೂ ಯಾವುದೇ ಸಂಬಂಧವಿಲ್ಲ. ನಂಬಿಕೆಯ ಲೋಕದಲ್ಲಿ ದೇವರ ಮುಂದೆ ಇದೆಲ್ಲವೂ ಏನೂ ಅಲ್ಲವೆಂಬುದನ್ನು ನಾವು ದೃಢವಾಗಿ ನಂಬಬೇಕು. ದೇವರು ಕಾರ್ಯವನ್ನು ಸಾಧಿಸುತ್ತಾರೆ ಎಂದು ಸಂಪೂರ್ಣವಾಗಿ ನಂಬಿದ್ದ ಜನರೆಲ್ಲರೂ ಒಂದೇ ಮನಸ್ಸಿನವರಾಗಿ ದೇವರ ಮಾರ್ಗದರ್ಶನವನ್ನು ಅನುಸರಿಸಿದರು.
ಅವರು ಪ್ರತಿದಿನ ಒಮ್ಮೆ ಯೆರಿಕೋ ಪಟ್ಟಣದ ಸುತ್ತಲೂ ಸುತ್ತಿದರು ಮತ್ತು ಕೊನೆಯ ದಿನ ಅವರು ಅದರ ಸುತ್ತಲೂ 7 ಬಾರಿ ಸುತ್ತಿದರು ಹಾಗೂ ಎಲ್ಲಾ ಜನರು ಕೂಗಿದಾಗ ಒಂದು ಅದ್ಭುತವಾದ ವಿಷಯ ಸಂಭವಿಸಿತು. ಅಂತಹ ದೈತ್ಯ ಜನರು ಮತ್ತು ಜಯಿಸಲಾಗದ ಕೋಟೆಯಂತಿದ್ದ ನಗರವು ಒಮ್ಮೆಲೇ ಬಿದ್ದು ಹೋಯಿತು. ಸದಸ್ಯರೇ, ಇದೇ ನಂಬಿಕೆಯ ಲೋಕ. ನೀವು ಪ್ರಾಯೋಗಿಕ ಅರಿವು ಮತ್ತು ಪ್ರಾಯೋಗಿಕ ಆಲೋಚನೆಗಳೊಂದಿಗೆ ನಂಬಿಕೆಯ ಲೋಕವನ್ನು ನಿರ್ಣಯಿಸಲು ಪ್ರಯತ್ನಿಸಿದರೆ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಇಸ್ರಾಯೇಲ್ಯರ 10 ಗೂಢಚಾರರು ತಮ್ಮ ವಾಸ್ತವಿಕ ದೃಷ್ಟಿಕೋನದಿಂದ ತಾವು ಕಂಡದ್ದನ್ನು ಇದ್ದ ಹಾಗೆಯೇ ವಿವರಿಸಿದರು. ಎಷ್ಟಾದರೂ ದೇವರು ಆ ದೇಶವನ್ನು ತಮಗೆ ಕೊಡುತ್ತಾರೆಂಬ ವಾಗ್ದಾನದಲ್ಲಿ ಯೆಹೋಶುವ ಮತ್ತು ಕಾಲೇಬ ನಂಬಿಕೆಯನ್ನು ತೋರಿಸಿದರು. ಅವರು ಇಸ್ರಾಯೇಲ್ ಜನರನ್ನು ದೃಢವಾದ ನಂಬಿಕೆಯಿಂದ ಮುನ್ನಡೆಸಿದ್ದರಿಂದ ಕಾನಾನ್ ದೇಶವನ್ನು ಸುರಕ್ಷಿತವಾಗಿ ಪ್ರವೇಶಿಸಲು ಸಾಧ್ಯವಾಯಿತು. ಅವರು ಕಾನಾನ್ ದೇಶವನ್ನು ಪ್ರವೇಶಿಸಿದ್ದು ಈ ಯುಗದಲ್ಲಿ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದನ್ನು ಸೂಚಿಸುತ್ತದೆ, ಅಲ್ಲವೇ? ಸದಸ್ಯರೇ, ನಮಗೆ ಅಗತ್ಯವಾಗಿರುವುದು ನಂಬಿಕೆ. ನಂಬಿಕೆಯು ಎಣ್ಣೆಯಂತೆ ನಮ್ಮನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯೆಹೋಶುವನ ನಂಬಿಕೆಯ ಬಗ್ಗೆ ನಾವು ಗಮನ ಹರಿಸಬೇಕಾದ ಒಂದು ವಿಷಯವಿದೆ. ಅವರು ಬಾಹ್ಯ ಪರಿಸ್ಥಿತಿಗಳನ್ನು ಮಾತ್ರ ನೋಡಿದರೆ ಆ ಪಟ್ಟಣವನ್ನು ಜಯಿಸಲು ಸಾಧ್ಯವಿಲ್ಲವೆಂದು ತೋರಿತು. ಯೆರಿಕೋ ಪಟ್ಟಣವು ಜಯಿಸಲಾಗದ ಕೋಟೆಯಂತೆ ಕಾಣುತ್ತಿತ್ತು. ಅನಾಕನ ವಂಶಸ್ಥರಾದ ದೈತ್ಯರು ಆ ಕೋಟೆಯಲ್ಲಿ ವಾಸಿಸುತ್ತಿದ್ದರಿಂದ ಅವರಿಗೆ ಗೆಲ್ಲಲು 1% ಸಂಭವನೀಯತೆ ಕೂಡ ಇಲ್ಲ ಎಂದು ಯೋಚಿಸಿದರು. ಅವರಿಗೆ ಇನ್ನೂ ಯುದ್ಧವಿಲ್ಲದಿದ್ದರೂ ಅವರ ವೈಫಲ್ಯ ಖಚಿತ ಎಂದು ಯೋಚಿಸಿದರು. ಯೆರಿಕೋದಲ್ಲಿರುವ ಜನರು ಮನುಷ್ಯರಂತಿದ್ದಾರೆ, ನಾವಾದರೋ ಮಿಡತೆಗಳಂತಿದ್ದೇವೆ ಎಂದು ಅವರು ಭಾವಿಸಿದರು. ಹಾಗಾಗಿ ಮಿಡತೆ ಮನುಷ್ಯನನ್ನು ಸೋಲಿಸುವುದು ಅಸಾಧ್ಯವೆಂದು ಅವರು ಭಾವಿಸಿದರು. ಎಷ್ಟಾದರೂ ಅವರ ನಂಬಿಕೆಯಿಂದ ಬಾಹ್ಯ ಪರಿಸರವು ಬದಲಾಯಿತು. ದೇವರು ಖಂಡಿತವಾಗಿ ಇದನ್ನು ಮಾಡಬಹುದೆಂದು ಅವರಿಗೆ ಸಂಪೂರ್ಣ ನಂಬಿಕೆ ಇದ್ದಾಗ ಬಾಹ್ಯ ಪರಿಸರವು ಬದಲಾಯಿತು. ಅವರು ಹಿಂದೆಂದೂ ಅನುಭವಿಸದಂತಹ ಅದ್ಭುತ ಘಟನೆಗಳು ಸಂಭವಿಸಲು ಪ್ರಾರಂಭಿಸಿದವು. ಸದಸ್ಯರೇ, ಇದು ನಂಬಿಕೆ. ಇದೇ ನಂಬಿಕೆಯ ಲೋಕ. ನೀವು ಕೇವಲ ಕಾಣುವ ವಾಸ್ತವದಲ್ಲಿ ನಂಬಿಕೆಯ ಬಗ್ಗೆ ಮಾತನಾಡಿದರೆ ಅಂತಹ ಕಾರ್ಯಗಳು ಎಂದಿಗೂ ನಡೆಯುವುದಿಲ್ಲ. ಯೋನನ ಉದಾಹರಣೆಯನ್ನು ನಾವು ನೋಡಬಹುದು. ದೇವರು ಯೋನನಿಗೆ ನಿನೆವೆಗೆ ಹೋಗಿ ದೇವರ ವಾಕ್ಯವನ್ನು ಬೋಧಿಸಲು ಹೇಳಿದಾಗ ಅವನು ಭಯಪಟ್ಟು ತಾರ್ಷೀಷಿಗೆ ಓಡಿಹೋಗಲು ಪ್ರಯತ್ನಿಸಿದನು. ತಾರ್ಷೀಷು ಯೊಪ್ಪದಿಂದ 2500 ಮೈಲಿ ದೂರವಿತ್ತು. ಏಕೆ? ಯೋನನಿಗೆ ನಂಬಿಕೆ ಇರಲಿಲ್ಲವೇ? ನಂಬಿಕೆ ಇತ್ತು. ಅವನಿಗೆ ನಂಬಿಕೆ ಇದ್ದರೂ ಆ ಸಮಯದಲ್ಲಿ ನಿನೆವೆಯು ಇಸ್ರಾಯೇಲನ್ನು ಯಾವಾಗಲೂ ದಬ್ಬಾಳಿಕೆ ಮಾಡುತ್ತಿದ್ದ ಅಶ್ಶೂರದ ರಾಜಧಾನಿಯಾಗಿತ್ತು. ಅಶ್ಶೂರ್ಯವು ಇಸ್ರಾಯೇಲಿನ ಶತ್ರುವಾಗಿತ್ತು. ಇದಲ್ಲದೆ ಅವರು ಅನ್ಯದೇವರುಗಳನ್ನು ಆರಾಧಿಸುತ್ತಿದ್ದರಿಂದ ಅವರ ಧರ್ಮವು ಭಿನ್ನವಾಗಿತ್ತು. ಯೋನನಿಗೆ ತನ್ನ ಜನರ ಶತ್ರು ದೇಶದ ರಾಜಧಾನಿಯ ಮಧ್ಯಭಾಗದಲ್ಲಿ ಬೋಧಿಸಲು ಹೇಳಿದಾಗ ಅಲ್ಲಿ ಬೋಧಿಸಿದರೆ ತಕ್ಷಣವೇ ಕಲ್ಲೆಸೆದು ಕೊಲ್ಲಲ್ಪಡುವ ಭಯ ಅವನನ್ನು ಆವರಿಸಿತು. ಈ ಕಾರಣದಿಂದಲೇ ಅವನು ತಾರ್ಷೀಷಿಗೆ ಓಡಿಹೋದನು. ಆ ಸಮಯದಲ್ಲಿ ಯೋನನ ನಂಬಿಕೆಯ ಎಣ್ಣೆಯು ಕೆಳಮಟ್ಟದಲ್ಲಿತ್ತು. ಅವನು ತಾರ್ಷೀಷಿಗೆ ಓಡಿಹೋಗುವಾಗ ಅವನಲ್ಲಿ ನಂಬಿಕೆಯನ್ನೇ ತುಂಬಿಸಲು ದೇವರು ಬಿರುಗಾಳಿಯನ್ನು ಎಬ್ಬಿಸಿದರು. ಬಿರುಗಾಳಿ ಬೀಸಿತು ಮತ್ತು ಅವರ ಹಡಗು ಮುಳುಗುವ ಹಂತದಲ್ಲಿತ್ತು. ಆಗ ಹಡಗಿನಲ್ಲಿದ್ದ ಜನರು, ಇದು ಸಾಮಾನ್ಯ ಹವಾಮಾನ ವಿದ್ಯಮಾನವಲ್ಲ. ಈ ಹಡಗಿನಲ್ಲಿ ತನ್ನ ದೇವರಿಗೆ ಕೋಪವನ್ನುಂಟು ಮಾಡಿದ ಯಾರೋ ಒಬ್ಬನು ಇರಲೇಬೇಕು ಎಂದು ಹೇಳಿದರು. ಅವರು ಚೀಟು ಹಾಕಿದಾಗ ಅದು ಯೋನನ ಮೇಲೆ ಬಿತ್ತು. ಅದನ್ನು ಮಾಡಿದ್ದು ದೇವರೇ ಎಂದು ಅವನು ತಕ್ಷಣವೇ ತಿಳಿದನು. ಅವನು, ನಾನು ಸೇವೆ ಮಾಡುವ ದೇವರನ್ನು ಇದರ ಮತ್ತು ಅದರ ಕಾರಣದಿಂದಾಗಿ ಕೋಪಗೊಳಿಸಿದ್ದೇನೆ. ಹಾಗಾಗಿ ನನ್ನನ್ನು ಸಮುದ್ರಕ್ಕೆ ಎಸೆಯಿರಿ, ಆಗ ಸಮುದ್ರ ಶಾಂತವಾಗುತ್ತದೆ ಎಂದು ಹೇಳಿದನು. ಜನರಿಂದ ಯೋನನನ್ನು ಎತ್ತಿ ಸಮುದ್ರಕ್ಕೆ ಎಸೆಯಲಾಯಿತು.
ದೇವರು ಯೋನನನ್ನು ನುಂಗಲು ದೊಡ್ಡ ಮೀನನ್ನು ಸಿದ್ಧಮಾಡಿದ್ದರು. ಮೀನಿನ ಹೊಟ್ಟೆಯಲ್ಲಿದ್ದ ಯೋನನು ಹಲವು ವಿಷಯಗಳನ್ನು ಆಳವಾಗಿ ಚಿಂತಿಸಿದನು. ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ತಾರ್ಷೀಷಿಗೆ ಓಡಿಹೋದ ತನ್ನ ಹೇಡಿತನದ ನಡವಳಿಕೆಯ ಕುರಿತು ಯೋಚಿಸಿದನು. ಮೀನಿನ ಹೊಟ್ಟೆಯಲ್ಲಿ ತನ್ನ ಅಲ್ಪ ನಂಬಿಕೆಯ ಬಗ್ಗೆಯೂ ಚಿಂತಿಸಿದನು. ಅವನು, ನಾನು ಈ ಮೀನಿನ ಹೊಟ್ಟೆಯಲ್ಲಿ ಸತ್ತರೂ ಅಥವಾ ನಿನೆವೆಯಲ್ಲಿ ವಾಕ್ಯವನ್ನು ಬೋಧಿಸುತ್ತಿರುವಾಗ ಸತ್ತರೂ ಅದು ಒಂದೇ ಆಗಿರುತ್ತದೆ. ಯಾವುದೇ ರೀತಿಯಾದರೂ ನಾನು ಸಾಯುತ್ತೇನೆ ಎಂದು ಯೋಚಿಸಿರಬಹುದು. ಕನಿಷ್ಠ ಪಕ್ಷ ನಾನು ದೇವರ ಚಿತ್ತವನ್ನು ಮಾಡಿ ಸಾಯುತ್ತೇನೆ. ಅವನು ತನ್ನ ಅವಿಧೇಯತೆಗಾಗಿ ಪಶ್ಚಾತ್ತಾಪಪಟ್ಟನು. ಪಶ್ಚಾತ್ತಾಪಪಟ್ಟಾಗ ಅವನಿಗೆ ದೊಡ್ಡ ನಂಬಿಕೆ ದೊರೆಯಿತು. ಅವನು ಒಂದು ಹೊಸ ನಿರ್ಣಯವನ್ನು ಮಾಡಲು ಶಕ್ತನಾದನು. ಹಾಗಾಗಿ ನಿಮಗೆ ತಿಳಿದಿರುವಂತೆ ಅವನು ನಿನೆವೆಗೆ ಹೋಗಿ ಇನ್ನು 40 ದಿನಗಳಲ್ಲಿ ದೇವರ ಕೋಪದಿಂದ ನಿನೆವೆ ಪಟ್ಟಣವು ಕೆಡವಲ್ಪಡುವುದು ಎಂದು ಜನರಿಗೆ ಬಲವಾಗಿ ಬೋಧಿಸಿದನು. ನಿನೆವೆಯವರು ಕಲ್ಲು ತೆಗೆದುಕೊಂಡು ಎಸೆಯುವರು ಎಂದು ಅವನು ಭಾವಿಸಿದ್ದನು, ಆದರೆ ಸಂಪೂರ್ಣ ತದ್ವಿರುದ್ಧವಾಗಿ ಸಂಭವಿಸಿತು. ನಿನೆವೆಯರೆಲ್ಲರೂ ಪಶ್ಚಾತ್ತಾಪಪಟ್ಟರು. ಈ ಸುದ್ದಿ ನಿನೆವೆಯ ಅರಸನಿಗೆ ತಲುಪಿತು. ರಾಜನು ಈ ಸುದ್ದಿಯನ್ನು ಕೇಳಿದಾಗ ಪಶ್ಚಾತ್ತಾಪದ ವಸ್ತ್ರಗಳನ್ನು ಧರಿಸಿಕೊಂಡು ಇಸ್ರಾಯೇಲ್ಯರನ್ನು ಹಿಂಸಿಸಿದ್ದಕ್ಕಾಗಿಯೂ ದೇವರ ಒಳ್ಳೆ ಚಿತ್ತವನ್ನು ಅನುಸರಿಸದಿದ್ದಕ್ಕಾಗಿಯೂ ತಾನು, ದಾಸಿಯರ ಮಕ್ಕಳು ಮತ್ತು ನಿನೆವೆಯ ಪ್ರಾಣಿಗಳು ಸಹ ಉಪವಾಸವಿದ್ದು ಕ್ಷಮೆ ಕೇಳಬೇಕೆಂದು ಘೋಷಿಸಿದನು. ಸದಸ್ಯರೇ, ನಂಬಲಾಗದ ಸಂಗತಿಗಳು ಸಂಭವಿಸಿದವು. ಅಸಾಧ್ಯವಾದದ್ದು ಸತ್ಯತ್ವದಲ್ಲಿ ಸಂಭವಿಸಿತು. ಒಬ್ಬ ಪ್ರವಾದಿ ಅಥವಾ ಒಬ್ಬ ವ್ಯಕ್ತಿಗೆ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇದ್ದರೆ ಪರಿಸ್ಥಿತಿ ಈ ರೀತಿ ಬದಲಾಗುತ್ತದೆ. ಯೆರಿಕೋವಿನ ಪರಿಸ್ಥಿತಿ ಬದಲಾಯಿತು ಮತ್ತು ಯೋನನ ನಂಬಿಕೆಯಿಂದ ಸಂಭವಿಸಲಾರದ್ದೆಂದು ತೋರಿದ್ದರೂ ಅಶ್ಶೂರ್ಯದ ಜನರು ಪಶ್ಚಾತ್ತಾಪಪಟ್ಟರು. ನಮ್ಮಲ್ಲಿ ನಂಬಿಕೆ ಇದ್ದಾಗ ಬಾಹ್ಯ ಪರಿಸರವು ಬದಲಾಗುತ್ತದೆ. ಅದು ದೇವರ ಲೋಕಕ್ಕೆ ಬದಲಾಗುತ್ತದೆ. ಅದು ದೇವರ ವಾಕ್ಯದ ಪ್ರಕಾರ ಬದಲಾಗುತ್ತದೆ. ನಮಗೆ ವಾಸ್ತವದಲ್ಲಿ ಕಷ್ಟಗಳಿದ್ದರೂ ಮತ್ತು ಒಂದು ಎತ್ತರದ ಪರ್ವತವಿದ್ದರೂ ನಾವು ಆ ಪರ್ವತವನ್ನು ಎತ್ತರವೆಂದು ಪರಿಗಣಿಸುವ ಅಗತ್ಯವಿಲ್ಲ. ನಾವು ದೇವರ ಬೋಧನೆಗಳನ್ನು ಅನುಸರಿಸಿದರೆ ದೇವರು ಎತ್ತರದ ಪರ್ವತವನ್ನು ಸಮತಟ್ಟಾದ ಭೂಮಿಯಾಗಿಯೂ ಆಳವಾದ ಕಣಿವೆಗಳನ್ನು ತುಂಬಿ ಸಮತಟ್ಟಾದ ಮಾರ್ಗವಾಗಿಯೂ ಮಾಡುತ್ತಾರೆ. ಹಾಗಾಗಿ ನಮಗೆ ಅತ್ಯಂತ ಮುಖ್ಯವಾದದ್ದು ನಂಬಿಕೆ. ನಾವು ನಂಬಿಕೆಯನ್ನು ಹೊಂದದೆ ವಾಸ್ತವವನ್ನು ಮಾತ್ರ ನೋಡಿದರೆ ನಮ್ಮ ನಂಬಿಕೆಯ ಎಣ್ಣೆ ಕಡಿಮೆಯಾಗುತ್ತದೆ. 10 ಗೂಢಚಾರರು ಯೆರಿಕೋವಿನ ಗಾತ್ರ ಮತ್ತು ಆ ಪಟ್ಟಣದಲ್ಲಿರುವ ಅನಾಕನ ವಂಶಸ್ಥರ ಅಗಾಧ ಗಾತ್ರವನ್ನು ನೋಡಿ ಭಯಭೀತರಾದರು. ದೇವರು ತಮಗೆ 10 ಗೂಢಚಾರರ ಅಗತ್ಯವಿಲ್ಲವೆಂದು ಹೇಳಿದರು. ದೇವರು ಅವರಿಗೆ ಕಾನಾನ್ ದೇಶವನ್ನು ಪ್ರವೇಶಿಸಲು ಅನುಮತಿ ನೀಡಲಿಲ್ಲ. ನಾವು ಮೊದಲು ದೇವರ ಬಗ್ಗೆ ಯೋಚಿಸಬೇಕು. ನಾವು ಮೊದಲು ದೇವರ ಬಗ್ಗೆ ಯೋಚಿಸಿದಾಗ ನಾವು ನಂಬಿಕೆ ಹೊಂದಬಹುದು. ನಾವು ಮೊದಲು ಬಾಹ್ಯ ಪರಿಸರ ಮತ್ತು ಪರಿಸ್ಥಿತಿಗಳ ಬಗ್ಗೆ ಯೋಚಿಸಿದರೆ ನಂಬಿಕೆಯ ಎಣ್ಣೆ ಖಾಲಿಯಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಜನರಿಗೆ ಸುವಾರ್ತೆ ಬೋಧಿಸುವಾಗ ನಾವು ಎಲ್ಲರಿಗೂ ಯಾವಾಗ ಬೋಧಿಸುತ್ತೇವೆ? ಯಾರು ಹೋಗಿ ಮಾಡುತ್ತಾರೆ ಎಂದು ಯೋಚಿಸುತ್ತಾ ಭಯಪಟ್ಟರೆ ನೀವು ಭಯದಿಂದ ನಡುಗುವವರಿಗೆ ಸೇರಿದವರೆಂದು ತಿಳಿಯಬೇಕು. ಈ ಜನರ ಕುರಿತು ದೇವರು, ಇವರು ನನ್ನ ಕೆಲಸಕ್ಕೆ ಯೋಗ್ಯರಲ್ಲ ಎಂದು ಹೇಳಿದರು. ಒಬ್ಬನೇ ವ್ಯಕ್ತಿ ಇದ್ದರೂ ಸಹ ನಂಬಿಕೆಯನ್ನು ಹೊಂದಿರುವ ಜನರ ಮೂಲಕ ದೇವರು ಬಾಹ್ಯ ಪರಿಸರವನ್ನು ಬದಲಾಯಿಸುತ್ತಾರೆ. ಇದು ನಂಬಿಕೆಯ ಅದ್ಭುತ ಕಾರ್ಯ. ಬಾಹ್ಯ ಪರಿಸರವು ಬಾಹ್ಯ ಅಂಶಗಳಿಂದ ಎಂದಿಗೂ ಬದಲಾಗುವುದಿಲ್ಲ, ಆದರೆ ಅದು ನಮ್ಮೊಳಗಿನ ನಂಬಿಕೆಯಿಂದ ಬದಲಾಗುತ್ತದೆ. ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು.
ನಮ್ಮ ಕಣ್ಣಿಗೆ ಕಾಣುವ ಬಾಹ್ಯ ಪರಿಸರಕ್ಕೆ ನಾವು ಎಂದಿಗೂ ಭಯಪಡಬಾರದು. ನಂಬಿಕೆಯ ಲೋಕವು ಎಂದಿಗೂ ಬಾಹ್ಯ ಪರಿಸರದಿಂದ ನಿಯಂತ್ರಿಸಲ್ಪಡುವುದಿಲ್ಲ. ನಮ್ಮೊಳಗಿನ ನಂಬಿಕೆಯು ಬಾಹ್ಯ ಲೋಕವನ್ನು ನಿಯಂತ್ರಿಸುತ್ತದೆ. ನಾವು ಇದನ್ನು ಅರ್ಥಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಬಾಹ್ಯ ಪರಿಸರ ಉತ್ತಮವಾಗಿದ್ದರೆ ನಮ್ಮ ಆಂತರಿಕ ನಂಬಿಕೆ ಬೆಳೆಯುತ್ತದೆಂದು ನಾವು ಭಾವಿಸುತ್ತೇವೆ. ಆದರೆ ವಾಸ್ತವವಾಗಿ ನಮ್ಮ ಆಂತರಿಕ ನಂಬಿಕೆ ಬಲವಾಗಿದ್ದಾಗ ನಮ್ಮ ಬಾಹ್ಯ ಪರಿಸರವು ನಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಪರಲೋಕದಲ್ಲಿರುವ ವಿಷಯಗಳು ಸತ್ಯತ್ವವಾಗಿವೆ ಮತ್ತು ಭೂಮಿಯ ಮೇಲಿರುವ ವಿಷಯಗಳು ನೆರಳಾಗಿದೆ. ನೆರಳು ಮೊದಲು ಉಂಟಾಗಲು ಸಾಧ್ಯವಿಲ್ಲ, ಅಲ್ಲವೇ? ಆತ್ಮಿಕ ಲೋಕದ ವಿಷಯಗಳು ಮೊದಲು ರೂಪುಗೊಂಡಾಗ ಮಾತ್ರ ಈ ಭೂಮಿಯ ಮೇಲಿನ ಭೌತಿಕ ವಿಷಯಗಳು ರೂಪುಗೊಳ್ಳಲು ಸಾಧ್ಯ. ಇದನ್ನು ನಾವು ಪರಿಗಣಿಸಿದಾಗ ನಮ್ಮ ಆಂತರಿಕ ನಂಬಿಕೆಯು ದಿನದಿಂದ ದಿನಕ್ಕೆ ಬೆಳೆದಂತೆ ದೇವರ ಸುವಾರ್ತೆಯು ಬೆಳೆಯುತ್ತದೆ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಇದನ್ನು ನೆನಪಿನಲ್ಲಿಡಿರಿ. ನಾವು ನಂಬಿಕೆಯನ್ನು ರಿಮೋಟ್ ಕಂಟ್ರೋಲ್ಗೆ ಹೋಲಿಸಬಹುದು. ನೀವು ಹೊರಗಿದ್ದರೂ ರಿಮೋಟ್ ಕಂಟ್ರೋಲ್ ಮೂಲಕ ನಿಮ್ಮ ಮನೆಯ ತಾಪಮಾನವನ್ನು ನಿಯಂತ್ರಿಸಬಹುದು. ಅದು ಬಿಸಿಯಾಗಿದ್ದರೆ ನೀವು ಅದನ್ನು ತಣ್ಣಗಾಗಿಸಬಹುದು. ಮನೆಗೆ ತಲುಪುವ 10 ನಿಮಿಷಗಳ ಮೊದಲು ನೀವು ಮನೆಯ ತಾಪಮಾನವನ್ನು ನಿಯಂತ್ರಿಸಬಹುದು. ಮನೆಯಲ್ಲಿ ಯಾರೊಬ್ಬರೂ ಇಲ್ಲದಿದ್ದರೂ ಮನೆಯೊಳಗಿನ ಗಾಳಿಯು ಬೆಚ್ಚಗಾಗಬಹುದು. ಸ್ವಿಚ್ಗಳು ತಾವಾಗಿಯೇ ಮತ್ತು ದೀಪಗಳು ಸ್ವಯಂಚಾಲಿತವಾಗಿ ಉರಿಯುತ್ತವೆ. ಯಾವುದರ ಮೂಲಕ? ರಿಮೋಟ್ ಕಂಟ್ರೋಲ್ ಮೂಲಕ. ಆತ್ಮಿಕ ಲೋಕದಲ್ಲಿ ನಮ್ಮ ನಂಬಿಕೆಯು ರಿಮೋಟ್ ಕಂಟ್ರೋಲ್ನ ಪಾತ್ರವನ್ನು ವಹಿಸುತ್ತದೆ. ನಮ್ಮ ನಂಬಿಕೆಯ ಮೂಲಕ ವಾಸ್ತವದ ವಿಷಯಗಳನ್ನು ನಮಗೆ ಬೇಕಾದಂತೆ ಬದಲಾಯಿಸಬಹುದು. ಈ ಕಾರಣದಿಂದಲೇ ದೇವರು ನಂಬಿಕೆ ಹೊಂದಿರಿ ಎಂದು ನಮಗೆ ಹೇಳಿದ್ದಾರೆ. ಆತ್ಮಿಕ ಶಕ್ತಿಯಲ್ಲಿ ನಮಗೆ ಭರವಸೆ ಇಲ್ಲದ ಕಾರಣ ನಾವು ಅದನ್ನು ಬಳಸುತ್ತಿಲ್ಲ ಮತ್ತು ನಂಬಿಕೆ ಎಂಬ ಆತ್ಮಿಕ ಶಕ್ತಿಯನ್ನು ಉಪಯೋಗಿಸುತ್ತಿಲ್ಲ. ನಾವು ನಂಬಿಕೆಯನ್ನು ಪೂರ್ಣವಾಗಿ ಬಳಸಬೇಕು. ಅಶ್ಶೂರದ ಜನರು ದೇವರಿಗೆ ವಿಧೇಯರಾಗುವಂತೆ ತೋರಲಿಲ್ಲವಾದರೂ ರಾಜನು ಸೇರಿದಂತೆ ಆ ಎಲ್ಲಾ ಜನರು ಒಬ್ಬ ವ್ಯಕ್ತಿಯ ನಂಬಿಕೆಯಿಂದ ಬದಲಾದರಲ್ಲವೇ? ಅಲ್ಲದೆ ಯೆಹೋಶುವ ಎಂಬ ಒಬ್ಬ ವ್ಯಕ್ತಿಯಿಂದ ಯೆರಿಕೋ ಪಟ್ಟಣಕ್ಕೆ ಏನಾಯಿತು? ಅವರು ಯೆರಿಕೋವನ್ನು ಬೀಳಿಸಲು ಕಲ್ಲುಗಳನ್ನು ಎಸೆಯುವಂತಹ ಯಾವುದೇ ಭೌತಿಕ ವಿಧಾನಗಳಿಂದ ಸಂಭವಿಸಲಿಲ್ಲ. ಅವರು ತಮ್ಮ ನಂಬಿಕೆಯನ್ನು ಬಳಸಿದರು. ಅವರು ನಂಬಿಕೆಯ ಶಕ್ತಿಯನ್ನು ಬಳಸಿದಂತೆ ಯೆರಿಕೋ ಬಿದ್ದುಹೋಯಿತು. ಕೆಂಪು ಸಮುದ್ರದ ವಿಭಜನೆ ಅಥವಾ ಅರಣ್ಯದಲ್ಲಿ 40 ವರ್ಷಗಳ ಕಾಲ ಮನ್ನವನ್ನು ಸುರಿಸಿದಂತಹ ನಮ್ಮ ಕಲ್ಪನೆಗೂ ಮೀರಿದ ಅಲೌಕಿಕ ಕಾರ್ಯಗಳನ್ನು ದೇವರು ನಮ್ಮ ಕಣ್ಣೆದುರು ಪ್ರದರ್ಶಿಸಿದರು. ಪ್ರಕಟಣೆ ಅಧ್ಯಾಯ 18ರ ಪ್ರಕಾರ ಬಾಬೆಲ್ ಯೆರಿಕೋ ಪಟ್ಟಣದಂತೆ ಜಯಿಸಲಾಗದ ಕೋಟೆಯಾಗಿ ಕಾಣುತ್ತದೆ, ಅಲ್ಲವೇ? ಎಷ್ಟಾದರೂ ಕೊನೆಯಲ್ಲಿ ಏನು ಸಂಭವಿಸುತ್ತದೆ? ಬಿದ್ದಳು, ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು. ದೇವರು ಅದನ್ನು ಹೇಳಿರುವುದರಿಂದ ಬಾಬೆಲ್ ಈಗ ಎಷ್ಟೇ ಬಲಿಷ್ಠವಾಗಿ ಕಂಡರೂ ಅದು ಖಂಡಿತವಾಗಿ ಬೀಳುತ್ತದೆಂಬ ವಿಶ್ವಾಸ ನಮಗಿರಬೇಕು. ಲೋಕದಾದ್ಯಂತವಿರುವ ಚೀಯೋನಿನ ಕುಟುಂಬದವರಾದ ನಾವು ಈ ಪ್ರವಾದನೆಯನ್ನು ನೆರವೇರಿಸುವ ಪ್ರಕ್ರಿಯೆಯಲ್ಲಿದ್ದೇವೆ. ಇದು ಖಂಡಿತ ನೆರವೇರುತ್ತದೆ ಎಂದು ನಾವು ನಂಬಬೇಕು. ಅರಣ್ಯಕಾಂಡ ಅಧ್ಯಾಯ 14 ವಚನ 9ರಲ್ಲಿ ಯೆಹೋಶುವನು ಜನರಿಗೆ ಏನೆಂದನು? ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಆ ದೇಶವನ್ನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದವರು ಯಾರು? ವಾಗ್ದಾನ ಮಾಡಿದವರು ದೇವರಲ್ಲವೇ? ನಾವು ಸ್ವಲ್ಪವೂ ಭಯಪಡುವ ಅಗತ್ಯವಿಲ್ಲ. ಕೆಂಪು ಸಮುದ್ರವನ್ನು ವಿಭಾಗಿಸಿದವರು ಯಾರು ಮತ್ತು ಐಗುಪ್ತದಲ್ಲಿ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದ ಅದ್ಭುತ ಮಹಾಕಾರ್ಯವನ್ನು ನೆರವೇರಿಸಿದವರು ಯಾರು? 400 ವರ್ಷಗಳಿಗೂ ಹೆಚ್ಚು ಕಾಲ ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದಿಂದ ನಮ್ಮನ್ನು ಹೊರತಂದವರು ಯಾರು? ಯೆಹೋಶುವನು ಅವರು ನಮ್ಮ ರೊಟ್ಟಿ ಎಂಬ ಸಂದೇಶದೊಂದಿಗೆ ಪ್ರಸಿದ್ಧ ಪ್ರಸಂಗವನ್ನು ನೀಡಿದನು. ದೇವರು ಬಹಳ ಮೆಚ್ಚಿದರು. ಅರಣ್ಯಕಾಂಡ ಅಧ್ಯಾಯ 14 ವಚನ 24ರಲ್ಲಿ ಹೀಗೆ ಹೇಳಲಾಗಿದೆ:
ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಃಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ದೇವರು ಅವನ ನಂಬಿಕೆಯನ್ನು ಅನುಮೋದಿಸಿದರು. ನಿನ್ನ ನಂಬಿಕೆಯು ಕಾನಾನ್ ಪ್ರವೇಶಿಸಲು ಯೋಗ್ಯವಾಗಿದೆ. ನಾವು ಸಹ ದೇವರಿಂದ ಆ ರೀತಿ ಅನುಮೋದನೆ ಹೊಂದಬೇಕು. ಇಂದಿನಿಂದ ಎಲೋಹಿಂ ದೇವರಿಗೆ ಪ್ರಾರ್ಥಿಸುವಾಗ ನನ್ನ ಬಾಹ್ಯ ಪರಿಸರವನ್ನಲ್ಲ, ನನ್ನ ಆಂತರಿಕ ನಂಬಿಕೆಯನ್ನು ಬದಲಾಯಿಸಲು ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸೋಣ. ಇಲ್ಲಿಯವರೆಗೆ ನಾವು ನಮ್ಮ ಸುತ್ತಲಿನ ಪರಿಸರವನ್ನೇ ನೋಡುತ್ತಾ ನಮ್ಮನ್ನು ಹಿಂಸಿಸುವವರು ಇಲ್ಲವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೆವು. ಆದರೆ ಇಂದಿನಿಂದ ನಮ್ಮ ಆಂತರಿಕ ನಂಬಿಕೆ ಹೆಚ್ಚು ಬೆಳೆಯಲಿ ಎಂದು ಪ್ರಾರ್ಥಿಸೋಣ. ತಂದೆ ಮತ್ತು ತಾಯಿ, ನಮ್ಮ ನಂಬಿಕೆಯ ಎಣ್ಣೆಯನ್ನು ಹೇರಳವಾಗಿ ತುಂಬಿರಿ. ಆಗ ನಮ್ಮ ಬಾಹ್ಯ ಪರಿಸರ ಬದಲಾಗುತ್ತದೆ. ಹಿಂದೆ ಜನರು ಕುದುರೆಗಳನ್ನು ಸಾರಿಗೆ ಸಾಧನವಾಗಿ ಬಳಸುತ್ತಿದ್ದರು. ಕುದುರೆಯ ಮೇಲೆ ಸವಾರಿ ಮಾಡಿದರೂ ಅದರ ಸವಾರನು ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಾನೋ ಅಥವಾ ಅದಕ್ಕೆ ಹೆದರುತ್ತಾನೋ ಎಂಬುದು ಕುದುರೆಗೆ ತಿಳಿಯುತ್ತದೆ ಎಂದು ಹೇಳಲಾಗಿದೆ. ಕುದುರೆಯು ಸವಾರನ ಭಯವನ್ನು ಗ್ರಹಿಸಿದರೆ ಅದು ಅವನ ಮಾತನ್ನು ಕೇಳುವುದಿಲ್ಲ. ಸವಾರನು ಕುದುರೆಯ ಮೇಲೆ ಪೂರ್ಣ ನಿಯಂತ್ರಣ ಹೊಂದಿದ್ದು ಪರಸ್ಪರ ನಂಬಿದಾಗ ಕುದುರೆ ತನ್ನ ಸವಾರನ ಮಾತನ್ನು ಕೇಳುತ್ತದೆ. ಇಲ್ಲದಿದ್ದರೆ ಅದು ಮಾತು ಕೇಳುವುದಿಲ್ಲ. ನಮ್ಮಲ್ಲಿ ನಂಬಿಕೆಯಿಲ್ಲದೆ ದೇವರ ಈ ಮಹತ್ಕಾರ್ಯದಲ್ಲಿ ಭಾಗವಹಿಸಿದರೆ ಸೈತಾನನು ಅದನ್ನು ತಕ್ಷಣವೇ ಗ್ರಹಿಸುತ್ತಾನೆ. ಸೈತಾನನಿಗೆ ತಿಳಿದು ಹೆಚ್ಚು ಅಡ್ಡಿಗಳು ಬರುತ್ತವೆ. ಎಷ್ಟಾದರೂ ನಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ನಮ್ಮ ಮುಂದಿನ ಕಠಿಣ ಮಾರ್ಗಗಳೆಲ್ಲ ಸುಗಮ ರಸ್ತೆಯಾಗುತ್ತವೆ. ಇಂದಿನಿಂದ ದೇವರೇ, ನನ್ನ ಬಾಹ್ಯ ಪರಿಸರದ ಬದಲು ನನ್ನ ನಂಬಿಕೆಯನ್ನು ಬದಲಾಯಿಸಿರಿ ಎಂದು ಪ್ರಾರ್ಥಿಸೋಣ. ಆಗ ಎಲ್ಲ ಜನರಿಗೆ ಬೋಧಿಸುವ ಧ್ಯೇಯವು ಖಂಡಿತವಾಗಿಯೂ ನೆರವೇರುತ್ತದೆ. ಮೊಟ್ಟೆಯು ಹೊರಗಿನ ಶಕ್ತಿಯಿಂದ ಒಡೆದರೆ ಅದರ ಜೀವ ಕೊನೆಗೊಳ್ಳುತ್ತದೆ. ಎಷ್ಟಾದರೂ ಒಳಗಿನ ಶಕ್ತಿಯಿಂದ ಒಡೆದರೆ ಒಂದು ಜೀವವೂ ಆರಂಭವಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಹೊರಗಿನ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗುವ ನಂಬಿಕೆಯು ಜೀವವಿಲ್ಲದ್ದು. ಆದರೆ ನಂಬಿಕೆಯು ಆಂತರಿಕ ಶಕ್ತಿಯಿಂದ ಕಟ್ಟಲ್ಪಟ್ಟರೆ ಅದು ಒಳ್ಳೆಯ ಆರಂಭವನ್ನು, ಜೀವನದ ಹೊಸ ಆರಂಭವನ್ನು ತರುತ್ತದೆ. ಒಂದು ದೊಡ್ಡ ಕೆಲಸವು ಆಂತರಿಕವಾಗಿ ಪ್ರಾರಂಭವಾಗುತ್ತದೆ. ನಮ್ಮ ಕೆಲಸ ನಮ್ಮೊಳಗಿನ ನಂಬಿಕೆಯಿಂದ ಆರಂಭವಾಗಬೇಕು. ಯಾರಾದರೂ ಈ ಪರಿಸ್ಥಿತಿಯಿಂದಾಗಿ ಅಥವಾ ಆ ಸಮಸ್ಯೆಯಿಂದಾಗಿ ನನಗೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರೆ ಅವನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಇದ್ದಾಗ ದೇವರು ಅವನ ಬಗ್ಗೆ ಏನು ಹೇಳುತ್ತಾರೆ? ನಂಬುವವನಿಗೆ ಎಲ್ಲವೂ ಸಾಧ್ಯ. ದೇವರು ನಾವು ಎಲ್ಲವನ್ನೂ ಮಾಡುವಂತೆ ಸಾಧ್ಯವಾಗಿಸಿದ್ದಾರೆ, ಅಲ್ಲವೇ? ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಏನು ಶಕ್ತನಾಗಿದ್ದೇನೆ. ನಾವು ಹಾಗೆ ಹೇಳುತ್ತಿರುವುದು ನಮ್ಮ ಅಹಂಕಾರದಿಂದಲ್ಲ. ನಾವು ನಮ್ಮನ್ನು ಅರಿಯದ ಕಾರಣ ದೇವರು ಸತ್ಯವೇದದ ಮೂಲಕ ನಮಗೆ ಜ್ಞಾನೋದಯ ನೀಡುತ್ತಿದ್ದಾರೆ. ಈ ಕಾರಣದಿಂದಲೇ ಸತ್ಯವೇದವು ನಂಬಿಕೆಯಿಂದಲೇ ಅಬ್ರಹಾಮನು, ನಂಬಿಕೆಯಿಂದಲೇ ನೋಹನು, ನಂಬಿಕೆಯಿಂದಲೇ ಮೋಶೆಯು ಎಂದು ಹೇಳುತ್ತದೆ. ನಂಬಿಕೆಯ ಎಲ್ಲಾ ಪೂರ್ವಜರು ಅದ್ಭುತ ಆತ್ಮಿಕ ಕಾರ್ಯಗಳನ್ನು ಹೇಗೆ ಮಾಡಿದರು? ತಮ್ಮ ಆತ್ಮಿಕ ಪಾತ್ರಗಳನ್ನು ಹೇಗೆ ನಿರ್ವಹಿಸಿದರು? ನಂಬಿಕೆಯಿಂದಲೇ ಎಲ್ಲವನ್ನೂ ನಂಬಿಕೆಯಿಂದ ಮಾಡಿದರು. ಸದಸ್ಯರೇ, ಬಾಹ್ಯ ಪರಿಸರದ ಮೇಲೆ ದೂರಿ ನಮ್ಮಿಂದ ಅದು ಸಾಧ್ಯವಿಲ್ಲ. ಇದು ಆಗುವುದಿಲ್ಲ. ಇದು ನಗರವಾದ್ದರಿಂದ, ಇದು ವ್ಯಾಪಾರ ಪ್ರದೇಶವಾದ್ದರಿಂದ, ಇಲ್ಲಿ ಅನೇಕ ಶಾಲೆಗಳಿರುವುದರಿಂದ ಆಗುವುದಿಲ್ಲ ಎಂದು ಇನ್ನು ಮುಂದೆ ಹೇಳದಿರೋಣ. ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಈಗ ಇಂತಹ ನೆಪಗಳನ್ನು ಇನ್ನು ಮುಂದೆ ಹೇಳದಿರೋಣ. ನಾವು ಮಾಡದ ಕಾರಣ ಅದು ಆಗಿರಲಿಲ್ಲ. ನಾವು ಮಾಡಿದಾಗ ಅದು ಆಯಿತು. ಯೋನನು ನಿನೆವೆಯಲ್ಲಿ ಬೋಧಿಸಲು ಇಷ್ಟಪಡದಿದ್ದಾಗ ವಿಫಲನಾದನು. ಆದರೆ ಅವನು ಬೋಧಿಸಿದಾಗ ರಾಜನು ಸೇರಿದಂತೆ ಎಲ್ಲರೂ ಪಶ್ಚಾತ್ತಾಪಪಟ್ಟರು, ಅಲ್ಲವೇ? ಸುವಾರ್ತೆ ಕಾರ್ಯದಲ್ಲಿ ಎಲ್ಲವೂ ನೆರವೇರುತ್ತದೆ. ಅದನ್ನು ಆ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಸುವಾರ್ತೆ ಲೋಕವನ್ನು ರಕ್ಷಿಸುತ್ತದೆ.
ಈ ಸುವಾರ್ತೆಯು ಇಡೀ ಮನುಕುಲಕ್ಕೆ ಸಂತೋಷವನ್ನು ತರುತ್ತದೆ. ಸಮಸ್ತ ಜನಾಂಗವು ಅದಕ್ಕಾಗಿ ಕಾಯುತ್ತಿದೆ. ಅವರು ನಮ್ಮ ಮಾತುಗಳನ್ನು ಕೇಳಲು ಕಾಯುತ್ತಿದ್ದಾರೆ. ಪ್ರತಿಯೊಂದು ದೇಶದಲ್ಲಿಯೂ ನಮ್ಮ ಭೇಟಿಗಾಗಿ ಅನೇಕ ಜನರು ಕಾಯುತ್ತಿದ್ದಾರೆ. ಲೋಕದಲ್ಲಿ ಇನ್ನೂ ಅನೇಕ ಜನರು ಈ ಸುವಾರ್ತೆಯನ್ನು ಕೇಳಿಲ್ಲ. ನಮ್ಮ ಸುತ್ತಲಿರುವ ನಮ್ಮ ಕುಟುಂಬ ಸದಸ್ಯರು, ಸಂಬಂಧಿಕರು ಮತ್ತು ಪರಿಚಯಸ್ಥರಲ್ಲಿ ಯಾರೊಬ್ಬರನ್ನು ಬಿಟ್ಟು ಬಿಡದಿರೋಣ. ನಾವು ಎಲ್ಲರಿಗೂ ಬೋಧಿಸಿ ತಂದೆಯನ್ನು ಭೇಟಿಯಾಗಲು ದೃಢನಿಶ್ಚಯ ಮಾಡಿದಾಗ ನಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರತಿಯೊಂದು ಸನ್ನಿವೇಶವೂ ಬದಲಾಗುತ್ತದೆ. ಹಾಗಾದರೆ ನಾವು ಪರಲೋಕರಾಜ್ಯದ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲ್ಪಡುವುದು ಎಂಬ ವಾಕ್ಯವನ್ನು ನಂಬಬೇಕು. ಇದು ನಮ್ಮ ದೊಡ್ಡ ಆಶೀರ್ವಾದವಾಗಿದೆ. ಪರಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ಸಂಗ್ರಹಿಸಲು ನಾವು ಒಬ್ಬರಿಗೊಬ್ಬರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಶುಭಾಶಯ ಕೋರುತ್ತೇವೆ. ಭೂಮಿಯ ಮೇಲಿನ ಆಶೀರ್ವಾದಗಳು ತಾತ್ಕಾಲಿಕ. ನಮ್ಮ ಜೀವನವು ಭೂಮಿಯ ಮೇಲೆ ಕೊನೆಗೊಂಡಾಗ ಅವು ಕಣ್ಮರೆಯಾಗುತ್ತವೆ. ಅಲ್ಲದೆ ಕೆಲವೊಮ್ಮೆ ಆಶೀರ್ವಾದಗಳೆಂದು ಪರಿಗಣಿಸಲ್ಪಟ್ಟವುಗಳು ಈ ಭೂಮಿಯಲ್ಲಿ ದುರದೃಷ್ಟವಾಗಿ ಪರಿಣಮಿಸುತ್ತವೆ. ಆದರೆ ಪರಲೋಕದಲ್ಲಿರುವ ಆಶೀರ್ವಾದಗಳು ಶಾಶ್ವತ. ಅವು ನಮಗೆ ಒಳ್ಳೆಯ ಫಲಿತಾಂಶದ ಜೊತೆಗೆ ಸಂತೋಷ ಮತ್ತು ಆನಂದವನ್ನು ತರುತ್ತವೆ. ಜನರಿಗೆ ಬೋಧಿಸುವ ಧ್ಯೇಯವನ್ನು ಸಾಧಿಸಲು ನಾವು ಪೂರ್ಣ ಹೃದಯದಿಂದ ತೊಡಗಿಸಿಕೊಳ್ಳೋಣ. ಅಲ್ಲದೆ ನಾವೆಲ್ಲರೂ ಐಕ್ಯತೆಯಿಂದ ಈ ವರ್ಷವನ್ನು ಆಶೀರ್ವಾದಗಳಿಂದ ತುಂಬಿಸೋಣ. ತಂದೆ ಮತ್ತು ತಾಯಿ, ಧನ್ಯವಾದಗಳು.